ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನೆಲ್. ನನ್ನ ಪ್ರತಿದಿನ ಶುರುವಾಗೋದು ಮುಂಜಾನೆ 5 ಗಂಟೆಯಿಂದ. ಕೆಲವೊಂದು ವಿಶೇಷ ದಿನಗಳ ಟೈಮಲ್ಲಿ ನಾವೇನಂತ ಅಂದ್ಕೊಳ್ತೀವಿ ಅಂದ್ರೆ, ಆ ದಿನಕ್ಕೋಸ್ಕರ ತುಂಬಾ ದಿನ ಕಾದಿರ್ತೀವಿ. ಆ ದಿನ ಬಂದಾಗ ತುಂಬಾ ಖುಷಿಯಾಗಿರ್ತೀವಿ. ಅಯ್ಯೋ! ಯಾಕಾದ್ರೂ ಮುಗಿತಾ ಇದೆಯಪ್ಪ ಇವತ್ತಿನ ದಿನ ಅಂತ ಅನ್ಸುತ್ತೆ. ಮತ್ತೆ ಯಾವಾಗ ಬರುತ್ತೋ ಈ ದಿನ ಅಂತ ಎಲ್ಲ ಅನ್ಸ್ಬಿಟ್ಟಿರುತ್ತೆ. ಆ ಥರ ಸುಮಾರು ದಿನಗಳು ನಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಪ್ರತಿದಿನ ಅದೇ ಥರನೇ ಫೀಲ್ ಮಾಡ್ಕೊಂಡ್ರೆ ಯಾವ ಥರ ಇರುತ್ತೆ ಅಲ್ವಾ? ಸಮ್ ಸ್ಪೆಷಲ್ ಡೇಸ್ ಮಾತ್ರ ನಾವು ಎಕ್ಸಾಂಪಲ್ ನಮ್ದು ಬರ್ಡೇ ಇರ್ಬೋದು, ಅಥವಾ ಆ್ಯನಿವರ್ಸರಿ ಇರ್ಬೋದು, ಅಥವಾ ನಮ್ಮ ಮಕ್ಳ ಬರ್ಡೇ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಗ್ರ್ಯಾಜುಯೇಷನ್ ಡೇ ಇರ್ಬೋದು. ಈ ಥರ ತುಂಬ ಇಂಪಾರ್ಟೆಂಟ್ ಡೇಸ್ ಇರುತ್ತೆ. ಅದೇ ಥರ ಎನರ್ಜಿ, ಅದೇ ಥರ ಖುಷಿ ನಮ್ಮ ಲೈಫಲ್ಲಿ ಪ್ರತಿದಿನ ಇದ್ದರೆ ಎಷ್ಟು ಚೆಂದ ಇರುತ್ತೆ ಅಲ್ವಾ? ಬಟ್ ನಾವು ಆ ಥರ ಇರೋದಿಲ್ಲ. ಸೊ ಆದಷ್ಟು ಇವತ್ತಿನ ದಿನ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು. ನನ್ನಿಂದ ಎಲ್ರಿಗೂ ಒಳ್ಳೇದಾಗ್ಬೇಕು, ಏನು ತಪ್ಪು ಮಾಡದೇ ಇರ್ಬೇಕು ಇವತ್ತು. ನನ್ನ ಮಗಳನ್ನ, ನನ್ನ ಹಸ್ಬೆಂಡ್‌ನ ಚೆನ್ನಾಗಿ ನೋಡ್ಕೋಬೇಕು, ಎಲ್ರೂ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು. ಈ ಥರ ಎಲ್ಲ ನೂರಾರು ವಿಷಸನ್ನ ಇಟ್ಕೊಂಡು ಪ್ರತಿ ಹೆಣ್ಮಕ್ಳು ಕೂಡ ದಿನ ಸ್ಟಾರ್ಟ್ ಮಾಡ್ತಾರೆ. ನಂದು ಕೂಡ ಅದೇ ಥರನೇ ಪ್ರತಿದಿನ ಶುರುವಾಗುತ್ತೆ. ಪ್ರತಿದಿನ 4 ಗಂಟೆಗೆ ಎದ್ದೇಳ್ಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಆಗ್ತಾನೇ ಇಲ್ಲ. ಸೊ 5 ಇಂದ ಎವ್ರಿಡೇ ನನ್ನ ಡೇ ರೂಟೀನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಏನಕ್ಕೆ ಬೇಗ ಎದ್ದೇಳೋದ್ರಿಂದ ಬೆನಿಫಿಟ್ಸ್ ಏನು ಅಂದ್ರೆ ನನಗೆ ಫೀಲ್ ಆಗಿರೋದು, ನಾ ಬೆಳಿಗ್ಗೆ ಎದ್ದಾಗ ಸೌಂಡ್ ಇರಬಾರ್ದು, ಎಸ್ಪೆಷಲಿ ಏನು ಸೌಂಡ್ ಇರಬಾರ್ದು. ಫುಲ್ ಕಾಮ್ ಆಗಿರ್ಬೇಕು. ಆ ಥರ ಇದ್ದಾಗ ಏನೇನೋ ಥಾಟ್ಸ್ ಬರ್ತಾ ಹೋಗುತ್ತೆ ನಮ್ಮ ಮೈಂಡಿಗೆ. ಸುಮಾರು ಪಾಸಿಟಿವ್ ಥಾಟ್ಸ್ ಬಂದರೆ, ಸುಮಾರು ನೆಗೆಟಿವ್ ಥಾಟ್ಸ್ ಬರ್ತಾ ಹೋಗುತ್ತೆ. ಈ ಮೆಡಿಟೇಷನ್ ಮಾಡೋದ್ರಿಂದ ಆದಷ್ಟು ನೆಗೆಟಿವ್ ಥಾಟ್ಸ್ ನನ್ನ ಮೈಂಡಿಂದ ಕಡಿಮೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮುಂಚೆ ಎಲ್ಲ ನಾನು ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ಕಿಂತ ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಬೇರೆಯವ್ರ ಮಾತಿಂದ, ಬೇರೆಯವ್ರ ನೋಟದಿಂದ, ಬೇರೆಯವ್ರ ಒಪಿನಿಯನ್ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಯಾರೇನಂತಾರೋ, ನಾನು ಹೀಗೆ ಮಾಡಿದ್ರೆ ಸರಿನಾ, ನಾನು ಹಾಗಿದ್ದೀನಾ, ಹೀಗಿದ್ದೀನಾ, ತುಂಬಾನೇ ಥಾಟ್ಸ್ ಇತ್ತು. ಎಸ್ಪೆಷಲಿ ನಾನು ಚಿಕ್ಕವಳಿದ್ದಾಗಿಂದ ಕೂಡ ಒಂದು ಒಂದು ಬಿಗ್ ಪ್ರಾಬ್ಲಮನ್ನ ಫೇಸ್ ಮಾಡ್ಕೊಂಬಂದಿದ್ದೀನಿ. ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್, ಬಟ್ ನಾನು ಆ ಥರ ಅಂದ್ಕೊಂಡಿದ್ದೆ ಅದು ದೊಡ್ಡ ಪ್ರಾಬ್ಲಮ್ಮು. ನಾನು ಈ ಥರ ಇರೋದೇ ತಪ್ಪಾ? ಸೊ ನಾನು ಯಾರಿಗೂ ಬೇಡ, ಎಲ್ಲರೂ ನನಗೆ ಬೈತಾರೆ, ಹೀಯಾಳಿಸ್ತಾರೆ ಅಂತ ತುಂಬಾನೇ ಇರಿಟೇಷನ್ ಆಗ್ತಾ ಇದೆ. ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಅತ್ತಿದ್ದೀನಿ ಕೂಡ. ಸೊ ಏನಕ್ಕೆ ರೀಸನ್ ಅಂತಂದ್ರೆ, ಸೊ ನಾನು ಕಲರ್ ಕಮ್ಮಿ ಇದ್ದೀನಿ ಅಂತ. ಸೊ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಯಾಕೆಂದ್ರೆ ನನ್ನ ಸರೌಂಡಿಂಗ್ಸ್ ಆ ಥರ ಇತ್ತು. ಅಂದ್ರೆ ಸ್ಕೂಲಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಯಾರಾದ್ರೂ ರಿಲೇಷನ್ ಮನೇಲಿ ಹೋದ್ರೆ ಅಲ್ಲೂ ಕೂಡ, ಮತ್ತೆ ದೊಡ್ಡವಳಾದ ಕಾಲೇಜಲ್ಲಿ ಬಂದ್ರೆ ಅಲ್ಲೂ ಕೂಡ ಅದೇ ಥರನೇ ನೋಡ್ತಾ ಇದ್ರು, ಮಾತಾಡ್ತಾ ಇದ್ರು. ಮತ್ತೆ ಬೆಂಗಳೂರಿಗೆ ಬಂದು ಕೆಲಸ ಅಂತೆಲ್ಲ ಶುರು ಮಾಡ್ಕೊಂಡೆ. ಆ ಸ್ಟೇಜಲ್ಲೂ ಕೂಡ ನಾನು ಅದೇ ಫೀಲ್ ಮಾಡಿದ್ದೀನಿ. ಸೊ ಸಮ್‌ಟೈಮ್ಸ್ ಏನಾಗ್ತಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಅದು ಯಾವ ಥರ ಅಂತಂದ್ರೆ, ನಾನು ಯಾವ ಡ್ರೆಸ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಡ್ರೆಸ್ ಪರ್ಚೇಸ್ ಮಾಡೋದಿಕ್ಕೆ, ಅಥವಾ ಯಾವ್ದಾದ್ರು ಒಂದು ಜ್ಯುವೆಲರೀಸ್ ಹಾಕ್ಕೊಳ್ಳೋದಿಕ್ಕೆ, ಒಂದು ವಾಚ್ ಹಾಕ್ಕೊಳ್ಳೋದಿಕ್ಕೆ ತುಂಬಾ ಇರಿಟೇಟ್ ಮಾಡ್ಕೊಳ್ತಾ ಇದ್ದೆ ನನಗೆ ನಾನೇ. ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟು ಯಾವುದ್ರಲ್ಲೂ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಸೊ ಅದೆಲ್ಲದೂ ಕೂಡ ನನಗೆ ಗ್ರ್ಯಾಜುಯಲಿ ಎಲ್ಲ ಕಂಪ್ಲೀಟಾಗಿ ಹೋಗಿದ್ದು ಯಾವಾಗ ಅಂದ್ರೆ, ನಮ್ಮ ಮನೆಯವರು ನನ್ನನ್ನ ಮದ್ವೆ ಆದಾಗ. ಸೊ ಈಸ್ ಅ ಚೇಂಜರ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ನನ್ನ ಕಂಪ್ಲೀಟ್ ಆಗಿ ನನ್ನ ಥಾಟ್ಸ್ ಆಗಿರ್ಬೋದು, ನನ್ನ ಏನೇ ನೆಗೆಟಿವ್ ಥಿಂಗ್ಸ್ ಇರ್ಬೋದು, ಅಥವಾ ನನ್ನ ಗುರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನನ್ನನ್ನ ಚೇಂಜ್ ಮಾಡಿದ್ದು ನನ್ನ ಹಸ್ಬೆಂಡ್. ಸೊ ಇವಾಗ ನಾನೇನಂತಂದ್ರೆ, ಚೆನ್ನಾಗ್ ಕಾಣಿಸ್ಬೇಕು ಅಂತ ಎಲ್ಲಾ ಹೆಣ್ಮಕ್ಳಿಗೆ ಇರುತ್ತೆ. ಬಟ್ ನಾನು ವೈಟ್ ಕಲರ್ ಆಗ್ಬೇಕು, ಫುಲ್ ಬ್ರೈಟಾಗಿ ಕಾಣಿಸ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ಮದ್ವೆನೇ ಲಾಸ್ಟ್. ಮದ್ವೆ ಆದ್ಮೇಲೆ ಕೂಡ ಸುಮಾರು ಸಿಚುವೇಷನ್ ನಮ್ಮಿಬ್ರ ನಡುವೆ ಆ ವಿಷಯಕ್ಕೆ ಒಂದ್ 2, 3 ಸರಿ ನಾನ್ ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿದೀನಿ. ನಮ್ಮನೆಯವರು ಆ ವಿಷಯದಕ್ಕೆ ನನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ಐ ಆಮ್ ಪ್ರೌಡ್ ಟು ಹ್ಯಾವ್ ಹಿಮ್ ಅಂತ ಹೇಳ್ಬೋದು. ಇದೇ ಥರನೇ ಸುಮಾರು ವಿಷಯಕ್ಕೆ ನಮ್ಮ ಜೀವನದಲ್ಲಿ ನಾವು ತಲೆ ಕೆಡಿಸ್ಕೊಂಡ್ಬಿಟ್ಟು ಫೋಕಸ್ ಮಾಡಬೇಕಾಗಿರುವಂಥ ವಿಷಯಕ್ಕೆ ಬಿಟ್ಬಿಟ್ಟು, ಬೇರೆಯವ್ರ ವಿಷಯಕ್ಕೆ, ಬೇರೆಯವ್ರ ಒಪಿನಿಯನ್‌ಗೆ, ಬೇರೆಯವ್ರ ಮಾತುಗಳಿಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಂಡಿರ್ತೀವಿ. ಸೊ ಅದೆಲ್ಲ ನಾನು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಅಂತಾನೆ ಹೇಳ್ಬೋದು. ಇವಾಗೆಲ್ಲ ನನ್ನ ಫೋಕಸ್ ಏನೇ ಇದ್ರೂ ಕೂಡ ದಿನದಲ್ಲಿ ನಾನು ಆದಷ್ಟು ಏನೇನಾಗುತ್ತೆ, ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡ್ಕೊಳ್ದೆ. ಸೊ ಈ ದಿನ ಮುಗ್ದೋಗ್ಬಿಡ್ತಲ್ಲ ಅಂತ ಫೀಲ್ ಆಗಬೇಕು, ಆ ಥರನೇ ಇರಬೇಕು ಅಂತ ಅನ್ಕೊಂತೀನಿ. ಸೊ ಆದಷ್ಟು ಏನೇನೆಲ್ಲ ಆಗುತ್ತೋ ಅದನ್ನ ಟ್ರೈ ಮಾಡಿಬಿಟ್ಟು ಮಾಡ್ತಾ ಇರ್ತೀನಿ. ಟೈಮ್ ವೇಸ್ಟ್ ಮಾಡೋದಿಲ್ಲ. ಯಾಕಂದರೆ ಟೈಮ್ ಮತ್ತೆ ವಾಪಸ್ ಬರೋದಿಲ್ಲ.
ಸೊ ಆದಷ್ಟು ನಮ್ಮ ಫ್ಯಾಮಿಲಿಗೆ ಅಥವಾ ಎಸ್ಪೆಷಲಿ ನಮಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕಾಗುತ್ತೆ. ಸುಮಾರು ಸರಿ ನಾನು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೋ ಜನಕ್ಕೆ ಫೋನ್ ಮಾಡೋದು, ಕಾಲ್ ಮಾಡೋದು, ಮಾತಾಡ್ಸೋದು ಮಾಡೋಕ್ಕಾಗೋದಿಲ್ಲ. ಯಾರಿಗಾಗುತ್ತೋ ಅಷ್ಟು ಜನಕ್ಕೆ ಮಾತ್ರ ಮಾಡ್ತೀನಿ. ಸಮ್‌ಟೈಮ್ಸ್ ಏನಂತಂದ್ರೆ ನಾವು ಬರೀ ನಮ್ಮ ಫ್ರೆಂಡ್ಸು, ಕೊಲೀಗ್ಸು ಆ ಥರ ಎಲ್ಲ ಬ್ಯುಸಿ ಆಗ್ಬಿಟ್ಟು ನಮ್ಮ ಪೇರೆಂಟ್ಸು ಅಥವಾ ನಮ್ಮ ಹಸ್ಬೆಂಡು, ನಮ್ಮ ಮಕ್ಳ ಕಡೆ ಕಾನ್ಸಂಟ್ರೇಷನ್ ಕೊಡೋದು ತುಂಬ ಕಮ್ಮಿ ಮಾಡಿರ್ತೀವಿ. ಮಾತಾಡ್ಸೋದೇ ಬಿಟ್ಬಿಟ್ಟಿರ್ತೀವಿ. ಸೊ ಮತ್ತೆ ಬೇರೆಯವ್ರ ಜೊತೆಗೆ ಚೆನ್ನಾಗೇ ಇರ್ತಾರೆ. ಫ್ಯಾಮಿಲಿ ಜೊತೆಗೆ ಚೆನ್ನಾಗಿರೋದಿಲ್ಲ. ಫ್ಯಾಮಿಲಿ ಜೊತೆಗೆ ಚೆನ್ನಾಗಿ ಮಾತಾಡ್ಸೋದಿಲ್ಲ. ಫ್ರೆಂಡ್ಸು, ಕೊಲೀಗ್ಸ್ ಹತ್ರ ಎಲ್ಲ ಚೆನ್ನಾಗಿರ್ತಾರೆ. ಫ್ಯಾಮಿಲಿ ಜೊತೆ ಚೆನ್ನಾಗಿರೋದಿಲ್ಲ. ಬಟ್ ಎಲ್ಲರೂ ಬೇಕಾಗುತ್ತೆ ನಮ್ಮ ಲೈಫಲ್ಲಿ. ಫಸ್ಟ್ ಫ್ಯಾಮಿಲಿ, ನೆಕ್ಸ್ಟ್ ಬೇರೆಯವರೆಲ್ಲ ಅಂತ ನನ್ನ ಭಾವನೆ. ಸೊ ನಾನು ಕೂಡ ಅಮ್ಮನ್ಗೆ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ. ಸಮ್‌ಟೈಮ್ಸ್ ಮಾಡಕ್ಕಾಗಲ್ಲ. ಒಂದು 2, 3 ಡೇಸ್‌ಗಾದ್ರೂ ಒಂದ್ಸರಿ ಮಾಡ್ತಾ ಇರ್ತೀನಿ. ಬಟ್ ಅಪ್ಪಾಜಿ, ಅಮ್ಮ ಮರಿದೇನೆ ಮಾಡ್ತಾ ಇರ್ತಾರೆ ನಮಗೋಸ್ಕರ. ಸೊ ಅವಾಗ ಅನ್ಸ್‌ಬಿಡುತ್ತೆ ಸೊ ಟೈಮ್ ಕೊಡೋ ಟೈಮಲ್ಲಿ ಕೊಡ್ಬೇಕು. ಆಮೇಲೆ ಬೇಕು ಅಂದ್ರೆ ಆ ಟೈಮ್ ಮತ್ತೆ ವಾಪಸ್ ಸಿಗೋದಿಲ್ಲ ಅಂತ ಫೀಲ್ ಆಗ್ಬಿಡುತ್ತೆ ಸಮ್‌ಟೈಮ್ಸ್. ಸೊ ಆ ಥರ ಎಲ್ಲ ಅಂದ್ಕೊಂಡಾಗ ಮತ್ತೆ ಹೋಗಿ ಫೋನ್ ಮಾಡ್ಬಿಡ್ತೀನಿ. ಮಾತಾಡಿಸ್ತಾ ಇರ್ತೀನಿ. ನನ್ನ ಪ್ರಕಾರ ಹೇಳೋದು ಬಂದ್ರೆ ನಾನು ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಫೋನಲ್ಲಿ ಮಾತಾಡೋದು. ಮಾತಾಡಿದ್ರೆ ಅಪ್ಪಾಜಿ, ಇಲ್ಲ ಅಮ್ಮ, ನಮ್ಮ ಮನೆಯವರು, ನನ್ನ ತಂಗೀರು ಇಷ್ಟು ಬಿಟ್ರೆ ಇನ್ಯಾರಿಗೂ ಕೂಡ ಫೋನ್ ಮಾಡಿ ಮಾತಾಡ್ಸೋದಿಲ್ಲ. ಅವ್ರಿಗೆ ತುಂಬಾ ಕಮ್ಮಿ. ನಮ್ಮ ಮನೆಯವ್ರಿಗೆ ಇಷ್ಟು ಜನಕ್ಕೇನೆ ನಾನು ತುಂಬಾ ಕಮ್ಮಿ. ಬೇರೆ ಇನ್ನ ಫ್ಯಾಮಿಲೀಸಲ್ಲಿ ಬೇರೆ ಎಕ್ಸ್ಟೆಂಡೆಡ್ ರಿಲೇಷನ್ಸ್ ಎಲ್ಲ ಇದ್ದಾರೆ. ಅವ್ರಿಗೆಲ್ಲದು ಕೂಡ ಮಾಡೋದೇ ಇಲ್ಲ. ಏನಾದ್ರೂ ಕೆಲಸ ಕಾರ್ಯಗಳಿದ್ರೆ, ಏನಾದ್ರೂ ವಿಷಯಸ್ ತಿಳಿಸ್ಬೇಕಂದ್ರೆ ಮಾತ್ರ ನಾನು ಮೆಸೇಜ್ ಮತ್ತೆ ಕಾಲ್ ಮಾತ್ರ ಮಾಡ್ತಾ ಇರ್ತೀನಿ. ಸಮ್‌ಟೈಮ್ಸ್ ಯಾರಾದ್ರೂ ನೆಗೆಟಿವ್ ಮಾತಾಡಿಸ್ತಾ ಇದ್ರು ಅಂತಂದ್ರೆ, ಅವರಿಂದ ಆಲ್ಮೋಸ್ಟ್ ನಾನು ಕಂಪ್ಲೀಟ್ ದೂರ ಇದ್ಬಿಡ್ತೀನಿ. ನನ್ನಿಂದ ಅವ್ರಿಗೂ ತೊಂದರೆ ಆಗೋದು ಬೇಡ, ಅವರಿಂದ ನನಗೂ ಕೂಡ ಮೂಡ್ ಆಫ್ ಆಗೋದು ಬೇಡ ಅಂತೇಳ್ಬಿಟ್ಟು, ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಸಿಸ್ಟರ್ಸ್ ಯಾರಾದ್ರೂ ಆಗಿರ್ಬೋದು, ಏನಾದ್ರೂ ಒಂದು ಚಿಕ್ಕದು ಒಂದು ಒಳ್ಳೆ ಕೆಲಸ ಮಾಡ್ಲಿ, ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಮಾಡ್ಲಿ, ಯಾರಾದ್ರೂ ನಿಮ್ಮ ಫ್ರೆಂಡ್ ಒಂದು ಬ್ಯಾಂಗಲ್ ಸ್ಟೋರ್ ಓಪನ್ ಮಾಡ್ಲಿ ಅಥವಾ ಯಾರಾದ್ರೂ ಬಟ್ಟೆ ಅಂಗಡಿ ಶುರು ಮಾಡ್ಲಿ, ಏನೋ ಒಂದು ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಯಾರಾದ್ರೂ ಒಂದು ಜ್ಯುವೆಲರೀಸ್ ತಗೊಂಡ್ರು ಅಥವಾ ಏನೋ ಒಂದು ಏನಾದ್ರೂ ಒಂದು ಒಳ್ಳೆ ಅವ್ರ ಲೈಫಲ್ಲಿ ಖುಷಿಯಾಗಿರುವಂಥದ್ದು, ಒಂದು ಮನೆ ಕಟ್ಟಿಸ್ತಾರೆ. ಈ ಥರ ತುಂಬಾನೇ ಆಸೆಗಳಿರ್ತವೆ. ಅವೆಲ್ಲ ವಿಶಸ್ ಎಲ್ಲ ಕಂಪ್ಲೀಟ್ ಆಯ್ತು ಅಂದ್ರೆ, ನೀವು ನೋಡಿದ್ರೆ ಸ್ಟೇಟಸ್‌ಗೆ ಹಾಕಿರ್ತಾರೆ ಇವಾಗೆಲ್ಲ ಆಲ್ಮೋಸ್ಟ್ ಆಲು. ಅದ್ ನೋಡಿದ್ರೆ ಒಂದು ಲೈಕ್ ಮಾಡಿ, ವಿಶ್ ಮಾಡಿ, ಒಳ್ಳೇದಾಗ್ಲಿ ಅಂತ ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. 100% ನಿಮಗೆ ಒಳ್ಳೇದಾಗುತ್ತೆ. ಸೊ ನಾನು ಅದನ್ನ 100% ನಾನು ಫೀಲ್ ಮಾಡಿದ್ದೀನಿ. ಸುಮಾರು ಸರಿ ಇವಾಗ ಎಕ್ಸಾಂಪಲ್ ಯಾರಾದ್ರೂ ಮಕ್ಳಿಲ್ಲ ಅಂತ ಫೀಲ್ ಮಾಡ್ಕೊಂಡಿರ್ತಾರೆ. ನಮ್ಮನ್ನ ನೋಡ್ಬಿಟ್ಟು ನನಗೆ ಅಕ್ಕಪಕ್ಕದ ಮನೇಲಿರ್ತಾರೆ. ಆವಾಗಲೇ ಅನ್ಸ್‌ಬಿಟ್ಟಿರುತ್ತೆ ನನಗೆ ಬೆಳಿಗ್ಗೆ ಹೊತ್ತು ಆಲ್ಮೋಸ್ಟ್ ಆಲ್ ನಾನು ದೇವ್ರ ಹತ್ರ ನನಗೆ ಕೇಳ್ಕೊಳ್ಳೋದ್ ಬದ್ಲಿ ಬೇರೆಯವ್ರಿಗೆ ಇವಾಗ ಎಕ್ಸಾಂಪಲ್ ನಮ್ಮ ಸುತ್ತಮುತ್ತ ನಡೆದಿರ್ತಾರೆ. ಯಾರಾದ್ರೂ ಜಗಳ ಆಗಿರ್ಬೋದು ಅಥವಾ ಯಾರಾದ್ರೂ ಮಕ್ಳಿಲ್ಲ ಅಂತ ಕೊರಗ್ದಿರ್ಬೋದು, ಯಾರಿಗಾದ್ರೂ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿರ್ಬೋದು, ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದು, ಯಾರಾದ್ರೂ ತೀರೋಗಿರ್ಬೋದು. ಈ ಥರದ್ದು ಸುಮಾರು ನೆಗೆಟಿವ್ಸ್ ನಡೀತಾ ಹೋಗ್ತಾ ಇರುತ್ತೆ ನಮ್ಮ ಲೈಫಲ್ಲಿ ಸುತ್ತಮುತ್ತ. ಸೊ ಅವ್ರಿಗೆಲ್ಲ ಏನ್ ಅನ್ಕೋಬೇಕು ಅಂತಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ, ಇವತ್ತು ಅವ್ರ ಡೇ ಚೆನ್ನಾಗಿರ್ಲಿ, ಅವ್ರು ಆರಾಮಾಗ್ಲಿ, ಅವ್ರಿಗೊಂದು ಮಗು ಆಗ್ಲಿ, ಈ ಥರ ಸೇಫ್ ಆಗಿರ್ಲಿ, ಈ ಥರ ಆಲ್ಮೋಸ್ಟ್ ಆಲ್ ನಾನು ಪ್ರೇ ಮಾಡ್ಕೊಳ್ತಾ ಇರ್ತೀನಿ. ಯಾವಾಗ ನಾನು ಆಲ್ಮೋಸ್ಟ್ ಆಲ್ ಬೇರೆಯವ್ರಿಗೆಲ್ಲ ಪ್ರೇ ಮಾಡ್ಕೊಳ್ತೀನೋ, ನನ್ನ ಲೈಫಲ್ಲಿ ನನಗೆ ಚೆನ್ನಾಗಿ ಪಾಸಿಟಿವ್ ಆಗಿ ಆಗ್ತಾನೇ ಇದೆ. ನಾನು ಕೇಳ್ಕೊಳ್ಳೋದ್ಕಿಂತ ಮುಂಚೆನೇ ದೇವ್ರು ನನಗೆ ಕೊಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾನೇನು ರಿಚ್ ಆಗ್ಬಿಟ್ಟು ಎಲ್ಲರಿಗಿಂತ ಮೆರಿತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ನೆಮ್ಮದಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ನನಗೆ ಅಷ್ಟು ಮಾತ್ರ ಸಾಕು. ಫುಲ್ಲು ಐಶ್ವರ್ಯ ಬೇಕು, ಮನೆಗೆ ಬೇಕು, ಎಲ್ಲ ಇರುತ್ತೆ. ಬಟ್ ಒಂದೊಂದು ಸ್ಟೇಜಲ್ಲಿ ನಾವು ಅದನ್ನ ವಿಶಸ್ಸನ್ನ ಕಂಪ್ಲೀಟ್ ಮಾಡ್ಕೊಳ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಕಂಪ್ಲೀಟ್ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಹೀಗೆ ನನ್ನ ಪ್ರತಿದಿನ ಪಾಸಿಟಿವ್ ಆಗಿ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಫಸ್ಟ್ ಆಫ್ ಆಲ್ ಅಂತ ಹೇಳ್ಬೋದು. ಸುಮಾರು ನೆಗೆಟಿವ್ ಚಿಕ್ಕ ಪುಟ್ಟದಕ್ಕೆಲ್ಲ ಬೇಜಾರಾಗೋದು, ಅಳೋದು ಸುಮಾರು ಮಾಡ್ತಾ ಇದ್ದೆ. ಅದೆಲ್ಲದು ಕೂಡ ಇವಾಗ ಸ್ಟಾಪ್ ಮಾಡಿಬಿಟ್ಟು ಫುಲ್ ಹ್ಯಾಪಿಯಾಗಿ ಖುಷಿಯಾಗಿ ಎನರ್ಜಿಯಿಂದ ಡೇ ಶುರು ಮಾಡ್ತೀನಿ. ಹಾಗೆ ಡೇ ಎಂಡ್ ಕೂಡ ಮಾಡ್ತಾ ಇದ್ದೀನಿ. ಸೊ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಏನಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಹ್ಯಾಪಿಯಾಗಿ ನೆಮ್ಮದಿಯಾಗಿದ್ದೀನಿ ಅಂತಾನೆ ಹೇಳ್ಬೋದು. ನಾವು ಹೇಗೆ ಮಾಡ್ತೀವೋ ಆಲ್ಮೋಸ್ಟ್ ಆಲ್ ನಮ್ಮ ಮಕ್ಕಳು ಕಾಪಿ ಮಾಡ್ತಾರೆ. ಸೊ
ನನ್ಗೆ ಪೂಜೆ ಅಂದ್ರೆ, ದೇವ್ರು ಅಂದ್ರೆ ಸ್ವಲ್ಪ ಭಕ್ತಿ ಅಥವಾ ಪ್ರೀತಿ ಜಾಸ್ತಿ. ಸೊ ನನ್ ಮಗಳು ಕೂಡ ಅದೇ ತರನೇ ನನ್ ತರಾನೇ ಆಗ್ಬಿಟ್ಟಿದ್ದಾಳೆ. ನಾನು ನನ್ನ ಮಗಳನ್ನ ಬೇರೆಯವ್ರ ಮಕ್ಳ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೆ ಅವಾಗ. ಇವಾಗ ಮಾಡ್ತಾ ಇಲ್ಲ. ಸೊ ಅವಾಗ ಮಾಡ್ತಾ ಇದ್ದೆ ಮುಂಚೆ ಸ್ಟಾರ್ಟಿಂಗಲ್ಲಿ. ಅದು ಕೂಡ ನಾನು ಕಡಿಮೆ ಮಾಡ್ಕೊಂಡಿರೋದು ಅಥವಾ ಕಂಪ್ಲೀಟ್ ಆಗಿ ಕಂಪ್ಯಾರಿಸನ್ ನಿಲ್ಸಿರೋದು ನಮ್ಮ ಹಸ್ಬೆಂಡಿಂದ. ಸೊ ವಾಟೆವರ್ ಪಾಸಿಟಿವ್ ನನ್ನ ಚೇಂಜಸ್ ಇರ್ಬೋದು, ಇಟ್ ಮೇ ಬಿ ಕೆಲಸದಲ್ಲಾಗಿರ್ಬೋದು, ರುಟೀನ್ಸಲ್ಲಾಗಿರ್ಬೋದು, ತುಂಬ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಚೇಂಜಸ್‌ಗೆ ಕಾರಣ ನಮ್ಮ ಹಸ್ಬೆಂಡ್. ಸ್ಟಾರ್ಟಿಂಗ್ ಅವ್ರೇನಾದ್ರು ಹೇಳಿದ ತಕ್ಷಣನೇ ನಾನು ಇಮಿಡಿಯೇಟ್ ಚೇಂಜಸ್ ಮಾಡ್ಕೊಂಡಿಲ್ಲ. ನಾನದನ್ನ ಅವ್ರು ಹೇಳ್ದಾಗ ಒಂದು 2 ಟೈಮ್ಸ್, 3 ಟೈಮ್ಸ್ ಹೇಳ್ದಾಗ ನಾನದನ್ನ ಗ್ರ್ಯಾಜುಯಲಿ ಚೇಂಜಸ್ ಮಾಡ್ಕೊಂಡು ಅದನ್ನ ಫೀಲ್ ಮಾಡಿದ್ದೀನಿ. ಸೊ ಅವಾಗ ನನ್ಗೆ ಅನ್ಸುತ್ತೆ ದಿಸ್ ಈಸ್ ವಾಟ್ ರಿಯಲ್ ಹ್ಯಾಪಿನೆಸ್ ಅಂತೇಳ್ಬಿಟ್ಟು. ಸೊ ತುಂಬಾ ಖುಷಿಯಾಗಿದ್ದೀನಿ ಆ ಥರ ಚೇಂಜಸ್ ಎಲ್ಲ ಮಾಡ್ಕೊಂಡು. ಇವತ್ತು ಫುಲ್ ಹ್ಯಾಪಿಯಾಗಿ, ಕಾಮಾಗಿ, ಎನರ್ಜಿಯಿಂದ ಆ ಡೇ ಸ್ಟಾರ್ಟ್ ಮಾಡಿದೆ. ಬಟ್ ಆಲ್ಮೋಸ್ಟ್ ಅಲ್ಲಿ 11:30, 12 ಅರೌಂಡ್ ಆಗಿತ್ತು. ಆಲ್ಮೋಸ್ಟ್ ನನ್ನೆಲ್ಲ ಕೆಲಸ ಮುಗಿದಿತ್ತು. ತಲೆನೋವು ಸ್ಟಾರ್ಟ್ ಆಗ್ಬಿಡ್ತು. ತಲೆನೋವು ಸ್ಟಾರ್ಟ್ ಆದ್ರೆ ಇವಾಗ ನಾನು ಆಲ್ಮೋಸ್ಟ್ ಅಲ್ಲಿ ಅಮೃತಾಂಜನ, ವಿಕ್ಸ್ ಅಥವಾ ಅದನ್ನ ಯೂಸ್ ಮಾಡೋದು ಕೂಡ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಬುಕ್ ಓದಿದ್ರೆ ಅಥವಾ ಏನಾದ್ರೂ ಒಂದು ಖುಷಿ ಅನ್ನಾಗಿರುವಂಥ ಒಂದು ಕೆಲಸ ಮಾಡ್ಬಿಟ್ರೆ ಅದು ನನ್ನ ತಲೆನೋವು ಕೂಡ ಕಡಿಮೆ ಆಗ್ತಾ ಇರುತ್ತೆ. ತುಂಬಾ ಓವರ್ ತಲೆನೋವು ಜಾಸ್ತಿ ಇದ್ದಾಗ ಕಂಟ್ರೋಲ್ ಮಾಡಕ್ ಕಷ್ಟ. ಸೊ ಸ್ವಲ್ಪ ಕಮ್ಮಿ ಇದ್ದಾಗ ಕಡಿಮೆ ಮಾಡ್ಕೊಳ್ತೀನಿ. ಈ ತರ ನನ್ನ ಒಂದು ಒಳ್ಳೆ ಆಕ್ಟಿವಿಟಿ ಏನಾದ್ರು ನನಗೆ ಖುಷಿ ಕೊಡುವಂಥದ್ದಿದ್ರೆ ಅದನ್ನ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಬುಕ್ ರೀಡಿಂಗ್ ಅನ್ನೋದು ತುಂಬಾನೇ ಒಳ್ಳೆಯ ಒಂದು ಅಭ್ಯಾಸ ಅಂತ ಹೇಳ್ಬೋದು. ಯಾಕಂದ್ರೆ ಏನೇ ನೆಗೆಟಿವ್ ಥಾಟ್ಸ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿರ್ಬೋದು, ನಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡೋದಿರ್ಬೋದು, ಅದೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಒಂದು ಒಳ್ಳೆ ಸ್ಟೋರಿ ಓದಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ? ಸುಮಾರು ಒಳ್ಳೊಳ್ಳೆ ಸ್ಟೋರಿ ಇದೆ. ನಾನು ಯೂಸ್ ಮಾಡ್ತಿರೋಂಥ ಬುಕ್ಕು 'ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್' ಅಂತ. ತುಂಬಾನೇ ಚೆನ್ನಾಗಿದೆ ಬುಕ್ಕು. ಆ ಬುಕ್ಕಲ್ಲಿ ಈಚ್ ಅಂಡ್ ಎವ್ರಿ ಸ್ಟೋರೀಸ್ ಮಾತ್ರ ಅಮೇಜಿಂಗ್ ಅಂತಾನೆ ಹೇಳ್ಬೋದು. ಸೊ ನಾನು ಸ್ಟೋರಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ರೆ 100% ಶೇರ್ ಮಾಡ್ಕೊಳ್ತೀನಿ. ಚಿಕ್ಕ ಚಿಕ್ಕ ಸ್ಟೋರೀಸ್ ಮಾತ್ರ ಇದೆ. ಅದು ನಮ್ ಲೈಫಲ್ಲಿ ತುಂಬಾನೇ ರಿಯಲಿಸ್ಟಿಕ್ ಆಗಿರುತ್ತೆ. ಮತ್ತೆ ತುಂಬಾನೇ ನಮ್ ಲೈಫ್ ಚೇಂಜಿಂಗ್ ಅಂತಾನೆ ಹೇಳ್ಬೋದು. ಜೊತೆಯೇ ಇರಬೇಕೆಂದು ಬಯಸುವುದಿಲ್ಲ. ಒಬ್ಬ ಹೆಂಡತಿಗೆ ಬೇಕಾದದ್ದು ಕ್ವಾಲಿಟಿ ಟೈಮೇ ಹೊರತು ಕ್ವಾಂಟಿಟಿ ಟೈಮ್ ಅಲ್ಲ. ಕೊಂಡು ಹೆಂಡತಿಯನ್ನು ನೋಡಿರಿ. ನೋಡುವುದು ಅಂದರೆ ಸಾಲ ಕೊಟ್ಟವರ ಹಾಗೆ ಅಲ್ಲ. ಮದುವೆಯಾದ ಹೊಸದರಲ್ಲಿ ನಿಮ್ಮ ಹೆಂಡತಿಯ ಮುಖವನ್ನು ಹೇಗೆ ಆಸೆಯಿಂದ, ಕುತೂಹಲದಿಂದ ನೋಡಿದ್ದೀರೋ ಹಾಗೆಯೇ ಗಂಡ ಹೆಂಡತಿ ನಡುವೆ ಈಗೊಂದು ಮುಖಸ್ಥಿತಿ ಬೇಕೆ. ಆಮೇಲೆ ಆ ಸಂಬಂಧಕ್ಕೆ ಏನು ಅರ್ಥ ಎಂದೆಲ್ಲ ಕೇಳಬೇಡಿ. ಇದು ಮುಖಸ್ಥಿತಿ ಅಲ್ಲ, ನಿಜ ಸ್ಥಿತಿ. ದೇವರನ್ನು ಪ್ರಾರ್ಥನೆ ಮಾಡಲು ನಾವು ಹೇಳುವ ಸಹಸ್ರನಾಮಕ್ಕೆ ಕೂಡ ಸ್ತುತಿ ಎಂದೇ ಹೆಸರು. ದೇವರಿಗೆ ಈಗೆಲ್ಲ ಸ್ತುತಿ ಪ್ರಿಯವಾಗುತ್ತದೆ ಎಂದರೆ ಮನುಷ್ಯ ಜೀವಿಯಾದ ನಿಮ್ಮ ಹೆಂಡತಿಗೆ ಹೇಗೆ ಪ್ರಿಯವಾಗದಿರಲು ಸಾಧ್ಯ? ಓಕೆ, ನನ್ನ ತಲೆನೋವು ಅರ್ಧ ಕಡಿಮೆ ಆಗ್ತಾ ಇದೆ ಇವಾಗ. ಇದೇ ನನಗೆ ಒಂದು ಮೆಡಿಸನ್ ಅಂತ ಹೇಳ್ಬೋದು. ಗಂಡ ಹೆಂಡತಿ ಜಗಳ ಅನ್ನೋ ಒಂದು ಪಾರ್ಟ್ ಅಥವಾ ಒಂದು ಸ್ಟೋರಿ ಅದರಲ್ಲಿ ಆ ಬುಕ್ಕಲ್ಲಿ ಇತ್ತು. ಅದನ್ನ ಓದುವಾಗ ಸಮ್ ಮಿಡಲಲ್ಲಿ ಕ್ಲಿಪ್ಸ್ ಮಾತ್ರ ನಾನು ಓದಿರೋದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಆ್ಯಡ್ ಮಾಡಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಹೆಂಡ್ತೀರ್ ಮೇಲೆ ಹೇಳ್ತಾ ಇದ್ದಾರೆ ಅಂತ ಅಲ್ಲ. ಸೊ ತುಂಬಾ ಕಲಿಯೋದಿದೆ ನಾವು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು ಅಂತಲ್ಲ. ಸುಮಾರು ಸ್ಟೋರಿಗಳಿದೆ. ಇಂಟ್ರೆಸ್ಟ್ ಇದ್ರೆ ನಾನು ಪ್ರತಿದಿನ ಬುಕ್ ಓದುವಾಗ ಆ ಸ್ಟೋರಿಯನ್ನ ವಿಡಿಯೋಸಲ್ಲೇ ನಿಮ್ ಜೊತೆ 100% ಶೇರ್ ಮಾಡ್ಕೊಳ್ತೀನಿ. ನಿಮ್ಗೂ ಕೇಳ್ಬೇಕು ಅನ್ಸಿದ್ರೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಮೆಂಟಲ್ಲಿ ಸ್ಟೋರಿ ಶೇರ್ ಮಾಡಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. 100% ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಒಂದು 5-6 ಮಿನಿಟ್ಸ್ ಮ್ಯಾಕ್ಸಿಮಮ್ ಆಗ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟಾಗ್ಬೋದು. ಅಷ್ಟರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಸ್ಟೋರಿಗಳಿದೆ. ಅದು ನಮ್ಮ ಲೈಫ ತುಂಬಾ ಒಳ್ಳೆ ಪಾಸಿಟಿವ್ ಮೂಡ್‌ಗೆ ತಗೊಂಡೋಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನ್ ಫೀಲ್ ಮಾಡ್ಕೊಂಡಿದ್ದೀನಿ. ಸುಮಾರು ಕಲಿತಾ ಹೋಗ್ತಾ ಇದ್ದೀನಿ. ಎಲ್ಲ ಕಲ್ತಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಕಲಿಯೋದು ಸುಮಾರಿರುತ್ತೆ. ಸ್ವಲ್ಪ ಚೇಂಜಸ್, ಒಳ್ಳೆ ಚೇಂಜಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಜ ಅಲ್ವಾ ಅಂತ ಅನ್ಸ್ಬಿಡುತ್ತೆ ಕೆಲವೊಂದು ಸ್ಟೋರಿ ಓದಿದಾಗ. ಸೊ ಕೆಲವೊಬ್ಬರಿಗೆ ಓದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಕೇಳೋದಕ್ಕೆ ಇಂಟ್ರೆಸ್ಟ್. ಸೊ ಆ ಥರ ಇಂಟ್ರೆಸ್ಟ್ ಇದ್ರೆ ನೀವು ಕಮೆಂಟ್ ಮಾಡಿ. 100% ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹೀಗೆ ನನ್ನ ಅರ್ಧ ದಿನ ಕಂಪ್ಲೀಟ್ ಆಗೋಯ್ತು. ಈವ್ನಿಂಗ್ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಬಿಟ್ಟು ಮತ್ತೆ ಬ್ಯುಸಿ ಆಗ್ತಾ ಇದ್ದೀನಿ.
ನಾವೆಷ್ಟು ಬ್ಯುಸಿಯಾಗಿರ್ತೀವೋ ಲೈಫಲ್ಲಿ ಅಷ್ಟು ಒಳ್ಳೇದಂತೆ. ಸೊ, ಯಾವುದೇ ಕೆಟ್ಟ ಯೋಚನೆಗಳು ಅಥವಾ ಬೇರೆ ಬೇಡದೇ ಇರೋವಂಥ ಯೋಚನೆಗಳು ಬರೋದಿಲ್ಲ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು ಅಥವಾ ಏನೂ ಆ ಥರ ಎಲ್ಲ ಇರೋದಿಲ್ಲ. ಸೊ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಆರಾಮಾಗಿ ನಮ್ಮ ಕೆಲಸ ಮಾಡ್ಕೊಂಡು ಹ್ಯಾಪಿಯಾಗಿರ್ತೀವಿ. ಸೊ, ನಾನು ಪಡ್ಡ ಹಂಚನ್ನ ಯಾವಾಗ್ಲೂ ಕೂಡ ಯೂಸ್ ಮಾಡಿದಾದ್ಮೇಲೆ ವಾಶ್ ಮಾಡೋದಿಲ್ಲ. ಹಾಗೆ ಒರೆಸ್ಬಿಟ್ಟು ಎತ್ತಿಡ್ತೀನಿ. ಸೊ, ಇದು ನಮ್ಮಮ್ಮ ಹೇಳ್ಕೊಟ್ಟಿರೋದು, ಫಾಲೋ ಮಾಡ್ಕೊ ಬಂದಿರೋದು, ನಾನು ಫಾಲೋ ಮಾಡ್ತಾ ಇದೀನಿ. ಸುಮ್ನೆ ಹಾಗೆ ಬ್ಲೈಂಡಲ್ಲಿ ಫಾಲೋ ಮಾಡ್ತಾ ಇಲ್ಲ. ಸೊ, ಕ್ವಾಲಿಟಿ ಕೂಡ ಮೇಂಟೈನ್ ಆಗುತ್ತೆ, ಹಾಳಾಗೋದಿಲ್ಲ ಆದಷ್ಟು ಬೇಗ. ಆ ಎಣ್ಣೆದೆಲ್ಲ ಹಾಗೆ ಕನ್ಸಿಸ್ಟೆನ್ಸಿ ಆ ಜಿಡ್ಜಿಡ್ ಥರ ಹಂಚಲ್ಲಿ ಉಳಿದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಅಂತ. ಹಾಗಂತ ಹಾಗೆ ಯೂಸ್ ಮಾಡ್ಬಿಡಲ್ಲ. ಅಂದ್ರೆ ಯೂಸ್ ಮಾಡಿದಾದ್ಮೇಲೆ ನಾನು ವಾಶ್ ಮಾಡಲ್ಲ. ಜಸ್ಟ್ ಬಟ್ಟೆನಲ್ಲಿ ವೈಪ್ ಮಾಡಿ ಇಡ್ತೀನಿ. ಬಟ್ ಯೂಸ್ ಮಾಡ್ಕೊಳ್ಳುವಾಗ ನೆಕ್ಸ್ಟ್ ಪಡ್ಡು ಮಾಡುವಾಗ ಯೂಸ್ ಮಾಡ್ಕೊಳ್ಳುವಾಗ ವಾಶ್ ಮಾಡ್ಬಿಟ್ಟು ಯೂಸ್ ಮಾಡ್ತೀನಿ. ಸೊ, ಇವತ್ತು ನೆನ್ನೆ ಜೋಳದ ಹಿಟ್ಟು ಹಾಕ್ಸ್ಕೊ ಬಂದಿದ್ದೆ. ತುಂಬಾ ದಿನ ಆಗಿತ್ತು ಜೋಳದ ರೊಟ್ಟಿ ಮಾಡ್ದೇನೆ. ಸೊ, ಇವತ್ತು ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದೀನಿ. ತುಂಬಾ ಈಸಿ ಮತ್ತೆ ಟೇಸ್ಟಿ. ಎಲ್ಲರೂ ಕೂಡ ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡ್ತೀನಿ. ಏನು ಸ್ಪೆಷಲ್ ಏನಿಲ್ಲ. ಈಸಿಯಾಗಿ ಕ್ವಿಕ್ಕಾಗಿ ಯಾವ್ದಾಗುತ್ತೋ ಆಲ್ಮೋಸ್ಟ್ ಅದನ್ನೇ ಚೂಸ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಯಾವುದಾದ್ರೂ ಹೊಸ ರೆಸಿಪೀಸ್ ಟ್ರೈ ಮಾಡಬೇಕು ಅಂದರೆ 100% ಟ್ರೈ ಮಾಡ್ತಿರ್ತೀನಿ. ಅದು ರುಚಿ ಬಂತು ಅಥವಾ ಮತ್ತೆ ನಮ್ಮ ಮನೆಯವ್ರು ಕೂಡ ಇಷ್ಟಪಟ್ರು ಅಂದರೆ ಮತ್ತೆ ಮತ್ತೆ ಮಾಡ್ತಾನೇ ಇರ್ತೀನಿ. ಯಾವುದೇ ಹೊಸ ರೆಸಿಪೀಸ್ ನಾವು ಕಲ್ತ್ಕೊಂಡ್ರು, ತಿಂದ್ರು ಕೂಡ ಹಳೇ ರೆಸಿಪೀಸು ಅಥವಾ ಹಳೇ ಅಡ್ಗೆಗಳು ಅಮ್ಮ, ಅಜ್ಜಿ ಇವರೆಲ್ಲ ಮಾಡ್ತಿದ್ದಂಥ ಹಳೇ ಅಡ್ಗೆಗಳಷ್ಟು ರುಚಿ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಫುಡ್ಡಲ್ಲೂ ಸಿಗೋದಿಲ್ಲ. ಸೊ, ಅದಕ್ಕೆ ಹೊಸ ಅಡ್ಗೆಗಳೆಲ್ಲ ಸ್ವಲ್ಪ ತುಂಬ ಅಂದ್ರೆ ತುಂಬ ಕಡಿಮೆ ಮಾಡೋದು. ಯಾಕಂದ್ರೆ ನಮ್ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಕೆಲವೊಂದು ಹಳೇ ಅಡ್ಗೆಗಳು ಯಾವ್ಯಾವಿದೆ ಅವು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ, ನಾನು ಕೂಡ ಅದಕ್ಕೆ ಅವನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ. ಸಾಕಷ್ಟನ್ನೇ ಫಿನಿಶ್ ಮಾಡ್ರಿ. ಸಂಜೆ 6:30 ಇಂದ ಟ್ಯೂಷನ್ ಶುರುವಾಗುತ್ತೆ. ನಮ್ಮ ಮನೆ ಎದುರುಗಡೆ ಒಬ್ಬರ ಹುಡುಗನ್ಗೆ ಟ್ಯೂಷನ್ ತಗೊಂತಾ ಇದ್ದೀನಿ. ಟ್ಯೂಷನ್ ತಗೊಳ್ತಾ ಇದೀನಿ. ಬಟ್ ಕರೆಕ್ಟಾಗಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ ಸಮ್‌ಟೈಮ್ಸ್ ಫೀಲ್ ಆಗುತ್ತೆ. ಯಾಕೆ ಅಂದ್ರೆ ಡಿಸ್ಟರ್ಬೆನ್ಸ್ ನನ್ನ ಮಗಳೇನೆ. ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಹೇಳ್ಕೊಡೋದಕ್ಕೆ ಬಿಡೋದಿಲ್ಲ. ಸೊ, ಅಂತೂ ಇಂತೂ 1 ಅವರಲ್ಲಂತೂ 100% ಖಂಡಿತ ಮುಗ್ಸೋದಕ್ಕೆ ಆಗೋದಿಲ್ಲ. ಸೊ, 1 ½ ಅವರ್, 2 ಅವರ್ಸ್ ವರ್ಗೂ ಕೂಡ ನಾನು ತಗೊಳ್ತಾ ಇರ್ತೀನಿ. ಯಾಕೆ ಅಂದ್ರೆ ನಾವೇನಾದ್ರೂ ಹೇಳ್ಕೊಟ್ಟಿದ್ದೀವಿ ಅಂದ್ರೆ ನಮಿಗ್ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ, ಅವನಿಗೆ ಅರ್ಥ ಆಗಿದೆಯಾ ಇಲ್ಲ ಅಂತ ಅವ್ರ ಎಕ್ಸ್‌ಪ್ರೆಷನ್ನು ಅಥವಾ ಅವ್ರ ಚೇಂಜಸ್ ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ. ಸೊ, ಟ್ಯೂಷನ್ ತಗೊಳ್ತಾ ಇದ್ದೀನಿ. ಸಮ್‌ಟೈಮ್ಸ್ ಬೇಜಾರಾಗುತ್ತೆ ಕರೆಕ್ಟಾಗಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ. ಯಾಕಂದ್ರೆ ನನ್ನ ಮಗಳು ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಅವಳಿಗೆ ಕೂಡ ಇನ್ನೂ ಗೊತ್ತಾಗೋದಿಲ್ಲ. ಅವ್ರ ಜೊತೆ ಕೂತ್ಕೊಂಡು ಸಮ್‌ಟೈಮ್ಸ್ ಬರ್ಕೊಳ್ತಾಳೆ, ಮತ್ತೆ ಆಲ್ರೆಡಿ ಡಿಸ್ಟ್ರಾಕ್ಟ್ ಆಗ್ಬಿಡ್ತಾಳೆ. ಯಾಕಂದ್ರೆ ಅವಳ ಏಜೇ ಆ ಥರ. ಇವಾಗ ಆಟ ಆಡ್ಕೊಂಡಿರೋಂಥ ಏಜು. ಕೂತ್ಕೊಂಡು ಓದ್ಕೋ ಅಂತಂದ್ರೆ ಅವಳ ಕೈಲಿ ಪಾಪ ಆಗೋದಿಲ್ಲ. ಸೊ, ಎಷ್ಟಾಗುತ್ತೋ ಅಷ್ಟು ಇರ್ತಾಳೆ. ಆಮೇಲೆ ತುಂಬ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇರ್ತಾಳೆ. ಟ್ಯೂಷನ್ ಎಲ್ಲ ಮುಗಿಯುವಷ್ಟರಲ್ಲಿ 8 ಗಂಟೆ ಆಗೋಗ್ಬಿಡುತ್ತೆ. 6:30 ಇಂದ 8:00 ಆಗುತ್ತೆ. ಸುಮಾರು ಸರಿ ಹಂಗೆ ಆಗಿದೆ. 7:30 8:00 ಈ ಥರನೂ ಕೂಡ ಆಗ್ತಾ ಹೋಗ್ತಾ ಇದೆ. ಈಗ ಆಲ್ರೆಡಿ ಅವನಿಗೆ ಎಕ್ಸಾಮ್ ಶುರು ಆಗ್ತಾ ಇದೆ. ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಾ ಇದೆ. ಫೈನಲಿ ಜೋಳದ ರೊಟ್ಟಿ ಮುಗಿಸ್ದೆ. ಜೋಳದ ರೊಟ್ಟಿ ಮಾಡಕ್ಕೆ, ತಿನ್ನೋದಕ್ಕೆ ತುಂಬಾನೇ ಇಷ್ಟ ಮತ್ತೆ ಹೆಲ್ದಿ. ಬಟ್ ಈ ಗಲೀಜು ಕ್ಲೀನ್ ಮಾಡೋದಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ. ಎಸ್ಪೆಷಲಿ ರೊಟ್ಟಿ ಮಾಡಿದಾಗ ತುಂಬಾನೇ ಗಲೀಜಾಗ್ಬಿಟ್ಟಿರುತ್ತೆ. ಆ ಹಿಟ್ಟು ಕ್ಲೀನ್ ಮಾಡೋದೇ ತುಂಬಾ ಸ್ವಲ್ಪ ಟಾಸ್ಕ್ ಅಂತ ಹೇಳ್ಬೋದು. ಸೊ, ಅದಕ್ಕೋಸ್ಕರ ಸಮ್‌ಟೈಮ್ಸ್ ರೊಟ್ಟಿ ಮಾಡಕ್ಕೆ ಬೇಜಾರು ಅನ್ಸ್ಬಿಟ್ಟಿರುತ್ತೆ. ಸೊ, ಫೈನಲಿ ಊಟ ರೆಡಿ ಆಗಿದೆ. ಜೊತೆಗೆ ಬ್ರೌನ್ ರೈಸ್ ಕೂಡ ಮಾಡಿದ್ದೆ. ರೆಡ್ ರೈಸ್ ಮತ್ತೆ ಬ್ರೌನ್ ರೈಸ್ ಮಾಡೋದು ವಿಡಿಯೋಸ್ ಹೇಗೆ ಕುಕ್ ಮಾಡೋದು ಅಂತ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಳೆ ವಿಡಿಯೋಸಲ್ಲಿ. ಸೊ, ಕಂಪ್ಲೀಟಾಗಿ ಕಿಚನ್ ಕ್ಲೀನ್ ಆಯ್ತು. ಈಗ ಅಪ್ಪ ಮಗಳು ಆಟ ಆಡ್ತಾ ಇದ್ದಾರೆ. ಮಲ್ಗೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿಬಿಟ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ತೀನಿ. ಈ 1 ವೀಕಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ವಿಂಟರ್ ಸೀಸನ್ ಶುರು ಆಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ. ಸೊ, ಫೈನಲಿ ನನ್ನ ಡೇ ಹ್ಯಾಪಿಯಾಗಿ ಎಂಡಿಂಗ್ ಆಗ್ತಾ ಇದೆ. ನಿಮ್ಮ ದಿನ ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.